ವಿವಿಧ ಬೇಡಿಕೆಗಳನ್ನ ಇಟ್ಕೊಂಡು ಇವತ್ತು ಸಾರಿಗೆ ನೌಕರರು ಮುಷ್ಕರಕ್ಕೆ ಇಳಿದಿರುವಂತಹದ್ದು. ಎಲ್ಲೋ ಒಂದ್ ಕಡೆ ನೀರಸ ಪ್ರತಿಕ್ರಿಯೆ ಇದೆ, ಆದರೆ ಕೆಲವೊಂದು ಭಾಗದಲ್ಲಿ ರಾಜ್ಯದಲ್ಲಿ ಬಸ್ಸು ಓಡಾಟ ಕೂಡ ಒಂದಿಷ್ಟು ವ್ಯತ್ಯಾಸ ಆಗಿರುವಂತಹದ್ದು. ಇದೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಸಾರಿಗೆ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರಿದ್ದಾರೆ. ಮಾತನಾಡಿಸ್ತೇನೆ ಸರ್. ನೆನ್ನೆನೂ ಕೂಡ ಮೀಟಿಂಗ್ ಅನ್ನ ಮಾಡಿದ್ವಿ, ಸುದೀರ್ಘ ಸಭೆಗಳಾಯ್ತು. ಸಭೆಯ ನಂತರವೂ ಕೂಡ ಅವರು ಮತ್ತೆ ಹೋರಾಟಕ್ಕೆ ಇಳಿದಿರುವಂತಹದ್ದು. ವ್ಯವಸ್ಥೆ, ಮೊದಲನೇದಾಗಿ ವ್ಯವಸ್ಥೆ ಯಾವ ರೀತಿಯಾಗಿ ಮಾಡ್ಕೊಂಡಿದ್ದೀರಾ ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ? ನಿನ್ನೆ ಕೂಡ ಮುಖ್ಯಮಂತ್ರಿಗಳು ಎರಡೂ ತಂಡಗಳ ಜೊತೆ ಚರ್ಚೆ ಮಾಡಿದ್ರಮ್ಮ. ಮತ್ತು ಜಾಯಿಂಟ್ ಆ್ಯಕ್ಷನ್ ಕಮಿಟಿಯವರು ಸ್ಟ್ರೈಕ್ಗೆ ಕರೆ ಕೊಟ್ಟಿದ್ದರು. ಮತ್ತು ಮುಖ್ಯಮಂತ್ರಿಗಳು ಅವ್ರಿಗೆ ಮನವಿ ಮಾಡಿದ್ರು. ಮತ್ತು 2020ರಲ್ಲಿ ಅಗ್ರಿಮೆಂಟ್ ಆಗಬೇಕಾಗಿತ್ತು, 2016ರಲ್ಲಿ ಅಗ್ರಿಮೆಂಟ್ ಆಗಿತ್ತು. ಆಗ ನಾನೇ ಇಲಾಖೆ ಮಂತ್ರಿ ಆಗಿದ್ದೆ. ಆಗ ಮುಖ್ಯಮಂತ್ರಿಗಳ ಮನೆಯಲ್ಲೇ ಕೂತು ಚರ್ಚೆ ಮಾಡಿ ಆವಾಗ ಆಗಿತ್ತು. 20ರಲ್ಲಿ ಆಗಬೇಕಾಗಿತ್ತು. 20ರಲ್ಲಿ ನಮ್ಮ ಸರ್ಕಾರ ಇರಲಿಲ್ಲ, ಆಗ BJP ಸರ್ಕಾರ ಇತ್ತು. ಆವಾಗ ಕರೋನಾ ಇತ್ತು. 2021 ಆಗಲಿಲ್ಲ ಅಗ್ರಿಮೆಂಟ್, ವೇತನ ಪರಿಷ್ಕರಣೆದು. ಮತ್ತು ಅದು 23ರಲ್ಲಿ ಆಯಿತು. 23ರಲ್ಲಿ ಆದಂಥ ಸಂದರ್ಭದಲ್ಲಿ ವೇತನ ಪರಿಷ್ಕರಣೆ 1/3/2023ರಿಂದ ಜಾರಿಗೆ ಬರುತ್ತೆ ಅಂತ ಸರ್ಕಾರಿ ಆದೇಶ ಅವತ್ತಾಯಿತು. 1/3/23ರಿಂದ ವೇತನ ಪರಿಷ್ಕರಣೆ ಅಂತ ಆಗಿದೆ. ಆ ಸರ್ಕಾರ ಮಾಡಿದ್ದು, ಸರ್ಕಾರ ಬದಲಾವಣೆ ಆಗ್ಬೋದು. ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಸರ್ಕಾರದ ನಿಲುವು ಇದು 1/3/23ರಿಂದ ಅಂತ ನಮ್ಮದು. ಇವರು ಯೂನಿಯನ್ಸವರು ಇಲ್ಲ, ಆದೇಶನೇ ಸರಿ ಇಲ್ಲ, BJP ಸರ್ಕಾರ ಆಗಿತ್ತಲ್ಲಾಗ ಆ ಸರ್ಕಾರ ಮಾಡಿದ್ದು ಸರಿ ಇಲ್ಲ, 1/1/20ರಿಂದನೇ ಆಗಬೇಕಾಗಿತ್ತು, ನಮಗೆ 38 ತಿಂಗಳು ಬರಬೇಕು ಅಂತ ಈ ವಾದ ಮಾಡ್ತಾರೆ. ಆದರೆ ಹಿಂದಿನ ಸರ್ಕಾರ 1/3/23ರಿಂದ ವೇತನ ಪರಿಷ್ಕರಣೆ ಅಂತ ತೀರ್ಮಾನ ತಗೊಂಡಾಗಿದೆ. ಆಮೇಲೆ ಒನ್ ಮ್ಯಾನ್ ಕಮಿಟಿ ಇದೆಯಲ್ಲ, ಶ್ರೀನಿವಾಸ ಮೂರ್ತಿಯವರು, ಅವರು ಆಗ ಆ ಕಾಲದಲ್ಲಿ BJPಯವರು ಅಧಿಕಾರದಲ್ಲಿದ್ದಂಥ ಕರೋನಾ ಸಂದರ್ಭದಲ್ಲಿ 9,000 ಕೋಟಿ ಅನುದಾನ ಕೊಟ್ಟಿದ್ದರು. ಏಕೆಂದರೆ ಬಸ್ಸಸ್ ಅವಾಗ ಸರಿಯಾಗಿ ಇದಾಗ್ತಿರಲಿಲ್ಲ, ಅಲ್ಲಿ ನಷ್ಟದಲ್ಲಿತ್ತು ಅಂತ 9,000 ಕೋಟಿ ಕೊಟ್ಟಿದ್ದಾರೆ ಅಂಥೇಳಿ ನಾನು ಭಾವಿಸ್ಕೊಂಡಿದ್ದೀನಿ. 2 ವರ್ಷದ ಬೇಡ, ಆದರೆ ಇನ್ನು ಉಳಿದಿರ್ತಕ್ಕಂಥ 14 ತಿಂಗಳದ್ದು ಕೊಡಿ ಅಂತ, 1/1/22ರಿಂದ ಕೊಡಿ ಅಂತ ಶ್ರೀನಿವಾಸ ಮೂರ್ತಿಯವರು ಹೇಳಿದರು. ಆ ಪ್ರಕಾರ 718 ಕೋಟಿ ಆಗುತ್ತೆ, ಅದನ್ನು ಕೊಡ್ತೀವಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅವರು ಇಲ್ಲ, BJP ಸರ್ಕಾರದಲ್ಲಿ ಮಾಡಿದಂಥ ಆದೇಶನೇ ಸರಿ ಇಲ್ಲ, ಅದು 1/1/20ರಿಂದ ಆಗಬೇಕು ಅಂತ ಅವರು ನಿನ್ನೆ ಅವರು ಅದಕ್ಕೆ ಸ್ಟಿಕಾನ್ ಆಗಿದ್ದಾರೆ. ಆಮೇಲೆ ನಾವು ಸ್ಟ್ರೈಕ್ ಮಾಡ್ತೀವಿ ಅಂತಂದರು. ಮಧ್ಯಲ್ಲೇ ಯಾರೋ PL ಹಾಕಿದ್ರು, ಒಂದಿನ ಮುಂದೂಡಿ ಅಂತ ಸ್ಟ್ರೈಕ್ನ ಕೋರ್ಟ್ ಡೈರೆಕ್ಷನ್ಸ್ ಇತ್ತು. ನಾವು ಕೋರ್ಟ್ ಡೈರೆಕ್ಷನ್ಸ್ ಕೊಟ್ಟಮೇಲೆ, ಹೈಕೋರ್ಟ್ ಡೈರೆಕ್ಷನ್ಸ್ ಕೊಟ್ಟಮೇಲೆ ಸಹಜವಾಗಿ ಕೋರ್ಟ್ ಆದೇಶಕ್ಕೆ ಎಲ್ಲರೂ ಆದೇಶ ಪಾಲಿಸ್ತಾರೆ ಅಂತ ಅಂದ್ಕೊಂಡ್ವಿ. ಕೆಲವು ಕಡೆ ಭಾಗವಹಿಸಿಲ್ಲ. ಬಸ್ ಅಂದರೆ ಬಸ್ಸಸ್ಸು ಎಂಪ್ಲಾಯೀಸ್ ಇಲ್ಲದೇ ಇರೋದ್ರಿಂದ ಬೆಂಗಳೂರಲ್ಲಿ ಬಹುತೇಕ ಎಲ್ಲ 100ಕ್ಕೆ 100 ಭಾಗ ಹೋಗ್ತಾ ಇದೆ. ಕೆಲವು ಜಿಲ್ಲೆಗಳಲ್ಲಿ ವ್ಯತ್ಯಯ ಆಗಿದೆ. ನಾವು ಪರ್ಯಾಯ ವ್ಯವಸ್ಥೆ ಮಾಡ್ಕೊಂಡಿದ್ವಿ, ಆದರೆ ಹೈಕೋರ್ಟು ಒಂದಿನ ಮುಂದಕ್ಕೆ ಹಾಕಿ ಅಂತ ಹೇಳಿದ್ರಲ್ಲ, ಆದ್ದರಿಂದ ಅವರೆಲ್ಲ ಕೆಲಸಕ್ಕೆ ಬರ್ತಾರೆ ಅಂದ್ಕೊಂಡಿದ್ವಿ. ಆದರೂ ಕೂಡ ಈಗ ಎಲ್ಲೆಲ್ಲಿ ವ್ಯತ್ಯಯ ಆಗಿದೆ ಅದನ್ನೆಲ್ಲ ಸರಿ ಮಾಡೋದಕ್ಕೆ ನಮ್ಮ MDಗಳು, ಜಿಲ್ಲಾಧಿಕಾರಿಗಳಿಗೆಲ್ಲ 4-5 ದಿವಸಕ್ಕೆ ಮುಂಚೆನೇ ಎಲ್ಲ ಸ್ಪಷ್ಟವಾಗಿ ಅವ್ರ ಹತ್ರ ಎಲ್ಲ ಮಾತಾಡಿದರು. ಎಲ್ಲೆಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ ಅದನ್ನು ಸರಿ ಮಾಡ್ಕೊಳ್ತೀವಿ. ಇವತ್ತು ಹೇಗಿದ್ರು ಕೋರ್ಟ್ ಇದೆಯಲ್ಲ, ಕೋರ್ಟ್ ಏನಾದರೂ ಒಂದು ವರ್ಡಿಕ್ಟ್ ಕೊಟ್ಟೇ ಕೊಡುತ್ತೆ. ಆದ್ದರಿಂದ ಕೋರ್ಟ್ ಆದೇಶ ನೋಡಿಕೊಂಡು ಮುಂದಿಂದು ನಾವು ಏನು ಮಾಡಬೇಕು ಅಂತ ತೀರ್ಮಾನ ಮಾಡ್ತೀವಿ. ಕೆಲವೊಂದ್ ಕಡೆ ಹಿಂದಿನ ಆದೇಶ ಸ್ಪಷ್ಟವಾಗಿದ್ದಿದ್ರೆ ಇಷ್ಟೊಂದು ಮುಂದುವರಿಯಕ್ಕಾಗ್ತಿರ್ಲಿಲ್ಲ. ಅಂದ್ರೆ ಅವ್ರಿಗೂ ಗೊತ್ತಾಗ್ತಿತ್ತು, ಈ ಆದೇಶ ಇದೆ ಅನ್ನುವಂಥದ್ದು. ಆ ಆದೇಶದಿಂದಲೇ ಇಷ್ಟೊಂದು ಗೊಂದಲ ಸೃಷ್ಟಿಯಾಗಿ ಇವರು ಬೀದಿಗಿಳಿಯೋ ಪರಿಸ್ಥಿತಿ ಬಂತ ಅಂತ? ಅದು ಸ್ಪಷ್ಟವಾಗಿ 1/3/23ರಿಂದನೇ ಪರಿಷ್ಕರಣೆ ಅಂತ ಸ್ಪಷ್ಟವಾಗಿದೆ ಅದರಲ್ಲಿ. ಆಮೇಲೆ ಶ್ರೀನಿವಾಸ ಮೂರ್ತಿಯವರು ಆ ರಿಪೋರ್ಟಲ್ಲಿ ಆರ್ಥಿಕ ಸ್ಥಿತಿಗತಿಗಳು, ಸಂಸ್ಥೆಗಳು ನೋಡಿಕೊಂಡು, ಸರ್ಕಾರದ ಅನುದಾನ ನೋಡಿಕೊಂಡು ಇದ್ರ ಬಗ್ಗೆ ಪರಿಶೀಲಿಸ್ಬೋದು ಅಂತಲೂ ಒಂದು ಪ್ಯಾರಾದಲ್ಲಿ ಹಾಕಿದ್ದಾರೆ. ಸ್ವಲ್ಪ ಅದರಿಂದ ಗೊಂದಲ ಆಗಿದೆ ಅಂತ ನನ್ನ ಅಭಿಪ್ರಾಯ. ಆದರೆ ಆದೇಶ ಮಾತ್ರ 1/3/23 ಅಂತ ಭಾಳ ಸ್ಪಷ್ಟವಾಗಿ ಹಿಂದಿನ ಸರ್ಕಾರ ಮಾಡಿದೆ. ಸರ್, ಈಗ ಬೇಡಿಕೆಯ ಪ್ರಕಾರ ಅಂದ್ರೆ ನೌಕರರ ಬೇಡಿಕೆಯ ಪ್ರಕಾರ ಅವರು ಕೇಳ್ತಾ ಇರುವಂತಹದ್ದು 2-3 ವರ್ಷಗಳ ಅರಿಯರ್ಸ್ ಸೇರಿ ಬರಬೇಕು ನಮಗೆ ಆ ಸ್ಯಾಲರಿ ಹೈಕ್ ಅನ್ನುವಂಥದ್ದು. ಹಾಗಾಗಿ ಸರ್ಕಾರದ ನಿಟ್ಟಿನಲ್ಲಿ ಅಷ್ಟಕ್ಕೆ ಎಷ್ಟು ಅಮೌಂಟ್ ಖರ್ಚಾಗುತ್ತೆ, ಅಂದ್ರೆ ಎಷ್ಟು ವೆಚ್ಚ ಆಗ್ತಾ ಇದೆ ಅಂತ? ಈಗ ಅವ್ರ ಪ್ರಕಾರ ಹೋದರೆ 1/1/21ರಿಂದ
2,500 ಕೋಟಿ ಬೇಕಾಗುತ್ತೆ. ಆಮೇಲೆ ಇಲ್ಲ 2,700 ಕೋಟಿ ಬೇಕಾಗುತ್ತೆ. 1,700 ಕೋಟಿ ಬೇಕಾಗುತ್ತೆ. ಈಗ ಇಲ್ಲಿ ತನಕ ಒಂದು ಆರ್ಥಿಕ ಇಲಾಖೆ ಆಗಿರ್ಬೋದು ಅಥವಾ ಸಿಎಂ ಸಭೆ ಎಲ್ಲವೂ ಕೂಡ ಒಂದು ಹಂತದಲ್ಲಿ ವಿಫಲ ಆಗಿದೆ. ನೀವೀಗ ಪರ್ಯಾಯ ವ್ಯವಸ್ಥೆ ಅನ್ನುವಂತಹದ್ದನ್ನು ಮಾಡಲೇಬೇಕು. ಯಾಕಂದ್ರೆ ಹಿಂದೆಯೂ ಕೂಡ ಇದೇ ರೀತಿಯಾದಂತಹ ದೊಡ್ಡ ಪ್ರತಿಭಟನೆ ಆಗಿತ್ತು. ಆಗ ಆಗಿದ್ದಂತಹ ಸರ್ಕಾರವೇ ಒಂದಿಷ್ಟು ವ್ಯವಸ್ಥೆಗಳನ್ನ ಮಾಡಿತ್ತು. ಈ ಬಾರಿಯೂ ಆ ರೀತಿಯಾದಂತಹ ವ್ಯವಸ್ಥೆಗಳು ಏನೇನಾಗಿದೆ ಸರ್? ನಾವು ಹಿಂದಿನ ಬಾರಿ ನಾನೇ ಇಲಾಖೆ ಮಂತ್ರಿ ಆಗಿದ್ದಾಗ 3 ದಿನ ಮಾಡಿದ್ರು. ಮತ್ತೆ 21ರಲ್ಲೂ ಕೂಡ 15 ದಿನಗಳ ಕಾಲ ಮಾಡಿದ್ರು. ಆ ಸಂದರ್ಭದಲ್ಲಿ ಪರ್ಯಾಯ ವ್ಯವಸ್ಥೆ ಆಗಿನ ಸರ್ಕಾರನೂ ಮಾಡ್ಕೊಂಡಿದ್ರು, ನಮ್ಮ ಸರ್ಕಾರನೂ ನಾವು ಮಾಡಿದ್ವಿ. ಈಗ ಹಿಂದಿನ ಅನುಭವದ ಮೇಲೆ ನಾವು ಸುಮಾರು ಒಂದು 30,000 ವಾಹನಗಳನ್ನು, ಪ್ರೈವೇಟ್ ಕ್ಯಾರೇಜ್ ಬಸ್ಸಸ್ಸು, ಕಾಂಟ್ರಾಕ್ಟ್ ಬಸ್ಸಸ್ಸು, ಮತ್ತು ಶಾಲಾ ಮಕ್ಕಳಿಗೆ ಸ್ಕೂಲ್ ಬಸ್ಸಸ್ಸು, ಮ್ಯಾಕ್ಸಿ ಕ್ಯಾಬ್ಸು ಎಲ್ಲ ಮಾಡ್ಕೊಂಡಿದ್ವಿ. ಆದರೆ ಕೋರ್ಟ್ ಆದೇಶ ನೆನೆ ಬಂತಲ್ಲ, ಒಂದಿನ ಮುಂದಕ್ಕೆ ಹಾಕಿ ಅಂತ. ಆದ್ದರಿಂದ ಸ್ವಲ್ಪ ನಾವು ಸಹಜವಾಗಿ ಕೋರ್ಟ್ ಆದೇಶ ಕೊಟ್ಟ ಮೇಲೆ ಎಲ್ಲರೂ ಪಾಲಿಸ್ತಾರಲ್ಲ ಅಂದ್ಕೊಂಡಿದ್ವಿ. ಕೆಲವು ಜಿಲ್ಲೆಗಳಲ್ಲಿ ಆ ರೀತಿ ಆಗಿಲ್ಲ. ಇವತ್ತು ನೋಡ್ಕೊಂಡು ನಾವು 100% ಪರ್ಯಾಯ ವ್ಯವಸ್ಥೆ ನಾವು ಮಾಡ್ಕೊಳ್ತೀವಿ. ಸರ್, 15 ದಿನಗಳ ಹಿಂದೆಯೇ ಒಂದಿಷ್ಟು ಜನ ನೋಟಿಸ್ ಅಂದ್ರೆ ಇದನ್ನ ಮಾಡಿ ಅನ್ನುವಂತಹದ್ದು ಕೊಟ್ಟಿದ್ರು. ಆದ್ರೆ ಸರ್ಕಾರ ಎಲ್ಲೋ ಒಂದ್ ಕಡೆ 15 ದಿನಗಳ ಹಿಂದೆ ಗೊತ್ತಿದ್ರು ಕೂಡ ಅದನ್ನ ನೆಗ್ಲೆಕ್ಟ್ ಮಾಡ್ತು ಅನ್ನುವಂತಹದ್ದು ಅನೇಕರು ವಾದ ಆಗಿದೆ. ಈಗ ನೌಕರರದ್ದು ಈಗ 15 ದಿವಸಕ್ಕೆ ಮುಂಚೆನೆ ಹೇಳಿದ್ರು. ಚೀಫ್ ಮಿನಿಸ್ಟರ್ 1 ತಿಂಗಳ ಮುಂಚೆನೆ ಮೀಟಿಂಗ್ ಮಾಡಿದ್ರಲ್ಲ, 1 ತಿಂಗಳ ಮುಂಚೆನೆ ಚೀಫ್ ಮಿನಿಸ್ಟರ್ ಮೀಟಿಂಗ್ ಮಾಡಿ ಎಲ್ಲ ಸ್ಪಷ್ಟವಾಗಿ ನೆನ್ನೆ ಏನು ಮಾತುಕತೆ ಇತ್ತು ಇದನ್ನೇ ಚೀಫ್ ಮಿನಿಸ್ಟ್ರು ನಾವು ಎಲ್ಲ ಕೂಡ ಹೇಳಿದ್ವಿ ಅವರಿಗೆ. ಮತ್ತು ಆದೇಶ ಹಿಂದಿನ BJP ಸರ್ಕಾರದಲ್ಲಿ 1/3/23 ವೇತನ ಪರಿಷ್ಕರಣೆ ಅಂತ ಸ್ಪಷ್ಟವಾಗಿ ಆದೇಶ ಮಾಡಿದ್ದಾರೆ. ಅದರ ಮೇಲೆ ಇವರು ಹಿಂದಿನ ಕೋರ್ಟ್ಗೆ ಹೋಗಿ ಅದನ್ನು ಸ್ಕ್ವಾಶ್ ಮಾಡಬೇಕಾಗಿತ್ತು. ಕೋರ್ಟ್ಗೆ ಹೋಗಿ ಇದು ಮಾಡಿರೋ ತಪ್ಪು ಹಿಂದಿನ ಸರ್ಕಾರ ಅಂತೇಳಿ ಕೋರ್ಟ್ಗೆ ಹೋಗ್ಬೇಕಾಗಿತ್ತು ಅವರು, ಅಲ್ವಾ? ನಮ್ದು ನ್ಯಾಯಯುತವಾದಂತಹ ಬೇಡಿಕೆ, ಆ ಬೇಡಿಕೆಯನ್ನ ಸರ್ಕಾರದ ಮುಂದಿಟ್ಟು ಹೋರಾಟ ಮಾಡೋದಿಕ್ ಹೋದ್ರು ಕೂಡ ಎಸ್ಮಾ ಜಾರಿ, ಕೋರ್ಟ್ ಅಂತೇಳಿ ನಮ್ಮನ್ನ ತಡೆ ಆಗ್ತಾ ಇದ್ದಾರೆ. ನಮ್ಮನ್ನ ಹತ್ತಿಕ್ಕುವಂತಹ ಕೆಲಸವನ್ನ, ನಮ್ಮ ಧ್ವನಿಯನ್ನ ಹತ್ತಿಕ್ಕುವಂತಹ ಕೆಲಸವನ್ನ ಸರ್ಕಾರ ಮಾಡ್ತಿದೆ ಅನ್ನೋದು ಅವರ ಆರೋಪ. ನಮ್ಮ ಎಸ್ಮಾ 2015ರಿಂದಲೂ ಇದೆ. ಎಸ್ಮಾ ಏನು ಸಾರಿಗೆ ಇಲಾಖೆಗೆ ಇಲ್ಲ, ಪೊಲೀಸ್ ಇಲಾಖೆಗಿದೆ, ಆರೋಗ್ಯ ಇಲಾಖೆಗಿದೆ, ಯಾವ್ಯಾವುದು ಎಸೆನ್ಷಿಯಲ್ ಸರ್ವಿಸ್ ಡಿಪಾರ್ಟ್ಮೆಂಟ್ಗಳಿದೆಯಲ್ಲ ಎಲ್ಲರಿಗೂ ಎಸ್ಮಾ ಜಾರಿ ಆಗುತ್ತೆ. ಈಗ ಆಸ್ಪತ್ರೆಗಳಲ್ಲಿ ನರ್ಸ್ಗಳು, ಡಾಕ್ಟ್ರುಗಳು ಸ್ಟ್ರೈಕ್ ಮಾಡಿಬಿಟ್ರೆ ಪೇಷಂಟ್ಗಳ ಗತಿ ಏನು, ಅಲ್ವಾ? ಪೊಲೀಸ್ ಇಲಾಖೆಯಲ್ಲಿ ಪೊಲೀಸರೇ ಸ್ಟ್ರೈಕ್ ಮಾಡಿದ್ರೆ ಸಾರ್ವಜನಿಕರದ್ದೇನು? ಎಸ್ಮಾ 2015ರಿಂದಲೂ ಜಾರಿ ಇದೆ. ಅದನ್ನು ಹತ್ತಿಕ್ಕೋ ಪ್ರಶ್ನೆ ಇಲ್ಲ. ಅದೊಂದು ಕಾನೂನು ಅಷ್ಟೇ. ಅದು ಇಡೀ ದೇಶದಲ್ಲೇ ಇದೆ. ಯಾವ ರಾಜ್ಯದಲ್ಲಿ ಬೇಕಾದ್ರೂ ಅದನ್ನು ಅಡಾಪ್ಟ್ ಮಾಡ್ಕೋಬೋದು. ಅದನ್ನು ಹತ್ತಿಕ್ಕೋ ಪ್ರಶ್ನೆ ಅಲ್ಲ. ಸಾರ್ವಜನಿಕರಿಗೆ ಈಗ 1 ಕೋಟಿ ಜನ ಪ್ರತಿದಿನ ನಮ್ಮ ಬಸ್ಗಳಲ್ಲಿ ಓಡಾಡ್ತಾರೆ. ಇವರು ಸ್ಟ್ರೈಕ್ ಮಾಡಿದ್ರೆ 1 ಕೋಟಿ ಜನ ಎಲ್ಲಿ ಹೋಗಬೇಕು, ಅಲ್ವಾ? ಹತ್ತಿಕ್ಕೋ ಪ್ರಶ್ನೆ ಏನಿಲ್ಲ. ಅದು ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು. ಮಾತುಕತೆ ಮುಖಾಂತರ ಪರಿಹಾರ ಮಾಡ್ಕೋಬೇಕು. ಈಗ ನಮ್ಮ ಸರ್ಕಾರ ಬಂದ ಮೇಲೆ ಸುಮಾರು 10,000 ಜನ ರಿಕ್ರೂಟ್ಮೆಂಟ್ ಮಾಡಿದ್ದೀವಿ. ಒಂದು 5,200 ಬಸ್ಸಸ್ಸು ಹೊಸದಾಗಿ ತೊಗೊಂಡಿದ್ದೀವಿ. ಇನ್ನೂ 800 ಬಸ್ಸು ಬರುತ್ತೆ. ಮತ್ತು ಶೆಡ್ಯೂಲ್ಸು ಜಾಸ್ತಿ ಮಾಡಿದ್ದೀವಿ. ಮತ್ತು ನಮ್ಮ ಶಕ್ತಿ ಕಾರ್ಯಕ್ರಮ ಆದಮೇಲೆ 1 ಕೋಟಿ ಜನ ಓಡಾಡ್ತಾರೆ. ಒಂದು 15-20 ಲಕ್ಷ ಜನ ಪ್ರತಿದಿನ ಜಾಸ್ತಿ ಆಯಿತು. ಆ ಸಂದರ್ಭದಲ್ಲಿ ಎಲ್ಲ ನೌಕರರೆಲ್ಲ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ನಾವೇನು ಅದನ್ನು ಎರಡನೇ ಮಾತೇನೇ ಇಲ್ಲ. ಅಹಿತಕರ ಘಟನೆ ನಡಿಬಾರ್ದು ಅನ್ನುವಂತಹದ್ದು ಎಲ್ಲೋ ಒಂದ್ ಕಡೆ ಅದು ನೌಕರರೇ ಮಾಡ್ತಾರೆ ಅನ್ನುವಂತಹದ್ದಲ್ಲ. ಅವ್ರಿಗೂ ಕೂಡ ತಮ್ಮ ಬಸ್ಸು, ತಮ್ಮ ಇಲಾಖೆ ಅನ್ನುವಂಥದ್ದಿದೆ. ಸರ್ಕಾರದ ಮೇಲೆ ಈಗಿನ ಕೋಪ ಇರ್ಬೋದು, ಆದ್ರೆ ಒಂದಿಷ್ಟು ಜನ ಕಿಡಿಗೇಡಿಗಳು ಇಂತಹದ್ದನ್ನೇ ಸಂದರ್ಭ ಕಾಯ್ತಾ ಇರ್ತಾರೆ. ಅಹಿತಕರ ಕಲ್ಲೊಡೆಯುವಂತಹದ್ದು, ಆ ರೀತಿ ವ್ಯವಸ್ಥೆ ಅಂದ್ರೆ ಆ ರೀತಿಯಾದಂತಹ ಘಟನೆಗಳಿಗೆ ಮುನ್ನೆಚ್ಚರಿಕಾ ಕ್ರಮವಾಗಿ ಪೊಲೀಸ್ ಇಲಾಖೆ ಜೊತೆ ಏನಾದ್ರು ಮಾತಾಡಿ ಅದಕ್ಕೆ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀರಾ? ಅದೆಲ್ಲ ಮಾಡಿದಾರಮ್ಮ. ಎಲ್ಲ ಬಸ್ ಸ್ಟ್ಯಾಂಡ್ಸಲ್ಲೂ ಕೂಡ ಪೊಲೀಸ್ ಇಲಾಖೆಯವರು ಪೊಲೀಸ್ ಸಿಬ್ಬಂದಿನ ಹಾಕಿದ್ದಾರೆ. ಆ ರೀತಿ ಯಾರಾದರೂ ಅಹಿತಕರ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ರೆ ಅವರು ಹೊರಗಿನವರು ಇರ್ಬೋದು, ಒಳಗಿನವರು ಇರ್ಬೋದು, ಪೊಲೀಸು ಕ್ರಮ ತಗೊಳ್ತಾರೆ. ಸರ್, ಕೊನೆಯದಾಗಿ ಹಿಂದೆ ಇದೇ ರೀತಿಯಾದಂತಹ ಪ್ರತಿಭಟನೆ ಆದಾಗ ಒಂದಿಷ್ಟು ಜನನ ಸಸ್ಪೆನ್ಷನ್ ಅಲ್ಲಿ ಇಡುವಂತಹದ್ದು, ಅವರನ್ನ ಇಷ್ಟರ ಕಡ್ಡಾಯ ರಜೆ ಕಳಿಸುವಂತಹದ್ದು. ಯಾಕಂದ್ರೆ ಅವರಿಂದ ಸಾಕಷ್ಟು ತೊಂದರೆ ಆಗಿತ್ತು. ಒಂದಿಷ್ಟು ಜನ ಕೆಲಸ ಮಾಡ್ತೀವಿ ಅನ್ನೋರ್ನು ಕೂಡ ಅವರು ಕರ್ಕೊಂಡೋಗಿ ಇದನ್ನು ಮಾಡಿದ್ರು. ಅಂತವ್ರನ್ನ ಹಿಂದೆ ಕಠಿಣ ಶಿಕ್ಷೆಗೆ ಒಳಪಡಿಸಲಾಗಿತ್ತು. ಮತ್ತೆ ಇಲಾಖೆ ಮಾನವೀಯತೆ ದೃಷ್ಟಿಯಿಂದ ಅವರನ್ನ ಮತ್ತೆ ತಗೊಳ್ತು ಕೆಲಸಕ್ಕೆ. ಈಗ ಅಂತವರು ಈಗ ಬೇಡ ಅಂತಂದ್ರೂ ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗುವಂತಹದ್ದು, ಅಹಿತಕರ ಘಟನೆಯಲ್ಲಿ ಭಾಗಿಯಾಗುವ ಈ ರೀತಿಯಾದವರಿಗೆ ಕ್ರಮ ಏನು? ಇಲಾಖೆ ಈ ನಿಟ್ಟಿನಲ್ಲಿ ಯಾವುದೇ ರೀತಿಯಾದಂತಹ ನಿರ್ಧಾರವನ್ನ ಮಾಡಿದೆ?
ಹಿಂದೆ ಸ್ಟ್ರೈಕ್ ಮಾಡಿದಾಗ ಹತ್ತತ್ರ 2,500 ಜನರನ್ನ ಕೆಲಸ ತೆಗೆದುಹಾಕಿದ್ರು. ಆಮೇಲೆ ಅವ್ರನ್ನ ಕೆಲಸಕ್ಕೆ ತಗೊಂಡಿದ್ದಾರೆ. ಮತ್ತು ಈಗ ರಿಪೀಟೆಡ್ ಆಗಿ ಪದೇ ಪದೇ ತಪ್ಪು ಮಾಡಿದ್ರೆ ಅದು ಏನು ಕ್ರಮ ತಗೋಬೇಕು ಅಂತ ಏನು ತೀರ್ಮಾನ ತಗೊಂಡಿಲ್ಲ. ಇವತ್ತು ಹೇಗಿದ್ರು ಕೋರ್ಟಲ್ಲಿ ಕೇಸ್ ಇದೆ. ಕೋರ್ಟ್ ಸಹಜವಾಗಿ ಏನಾದರೂ ಒಂದು ಪರಿಹಾರ ಕೊಡುತ್ತೆ. ನೋಡಿಕೊಂಡು ಈ ಕೋರ್ಟಲ್ಲಿ ಕೇಸ್ ಇರೋದ್ರಿಂದ ಹೆಚ್ಚು ಅದರ ಬಗ್ಗೆ ಮಾತಾಡೋದು ಸರಿಯಲ್ಲಮ್ಮ. ಇದಿಷ್ಟು ಸಾರಿಗೆ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರ ಮಾತು. ಕೋರ್ಟ್ ಅಲ್ಲಿ ಕೇಸ್ ಇರೋದ್ರಿಂದ ಕೋರ್ಟ್ ಏನ್ ಡಿಸಿಷನ್ ಕೊಡುತ್ತೆ ಅದ್ರ ಮೇಲೆ ನಾವು ನಿರ್ಧಾರ ಮಾಡ್ತೇವೆ ಅನ್ನುವಂತಹದ್ದು ಕೂಡ ಅವರ ಅಭಿಪ್ರಾಯ. ಕ್ಯಾಮರಾಮನ್ ಜೈರಾಮ್ ಜೊತೆ ದೀಪಾ ಕುಕ್ವಾಡ, ಪವರ್ ಟಿವಿ, ಬೆಂಗಳೂರು.